ನೆಚ್ಚಿನ ಕರ್ನಾಟಕದ ಜನತೆಗೆ ಕಾಮಿಡಿ ಕಾರ್ನ್ ಕೋಟ್ಯಾಧಿಪತಿಗೆ ಸುಸ್ವಾಗತ. ಅರವಿಂದ್, ಇವತ್ತಿನ ಸಂಚಿಕೆಯನ್ನು ಮುಂದುವರಿಸೋಣ. ಓಕೆ ಸರ್. ಈಗ 40,000ಕ್ಕೆ ನಿಮ್ಮ ಮುಂದಿನ ಕ್ವಶನ್ ಬರಲಿದೆ. ಭೂಮಿಯ ದುಂಡಾಗಿದೆ ಎಂದು ಹೇಳಿದವರು ಯಾರು? ಆಪ್ಷನ್ ಹೀಗಿದೆ: ಎ ನ್ಯೂಟನ್, ಬಿ ಗೆಲಿಲಿಯೋ, ಸಿ ಕೊಪರ್ನಿಕಸ್, ಡಿ ಆರ್ಯಭಟ್ಟ. ಸರ್, ಆಪ್ಷನ್ ಡಿ ಆರ್ಯಭಟ್ಟ. ಈಗ ನೀವು 40,000 ಗೆದ್ದಿದ್ದೀರಾ. ಮುಂದಿನ 80,000ಕ್ಕೆ ಹೋಗೋಣ. ಹೀಗಿದೆ ನಿಮ್ಮ ಕ್ವಶನ್. ದೇವರ ಸ್ವಂತ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಎ ಗೋವಾ, ಬಿ ಬಿಹಾರ, ಸಿ ಕೇರಳ, ಡಿ ಪಂಜಾಬ್. ಯುವರ್ ಟೈಮ್ ಸ್ಟಾರ್ಟ್ ನೌ. ಸರ್, ಆಪ್ಷನ್ ಸಿ ಕೇರಳ. ಓ ವೆಲ್ ಡನ್. 80,000ವನ್ನು ಗೆದ್ದಿ. ಈಗ 1,60,000ಕ್ಕೆ ಮುಂದಿನ ಪ್ರಶ್ನೆ. ಕರ್ನಾಟಕದ ಹೈಕೋರ್ಟ್ ಎಲ್ಲಿದೆ? ನಿಮ್ಮ ಆಪ್ಷನ್ ಹೀಗಿದೆ: ಎ ಮುಂಬೈ, ಬಿ ಕಲ್ಕತ್ತಾ, ಸಿ ಬೆಂಗಳೂರು, ಡಿ ಮೈಸೂರು. ಸರ್, ನಾನು ಲೈಫ್ ಲೈನ್ ಉಪಯೋಗಿಸ್ತೀನಿ. ನಿಮ್ಮ ಹತ್ರ ಈಗ 2 ಲೈಫ್ ಲೈನ್ ಇರೋದು. ಅದರಲ್ಲಿ ಯಾವುದು ಉಪಯೋಗಿಸ್ತೀರಾ? ಸರ್, 50-50. ಈಗ 50-50ಲಿ ನಿಮಗೆ 2 ಆನ್ಸರ್ ಉಳಿದಿದೆ: ಎ ಮುಂಬೈ, ಸಿ ಬೆಂಗಳೂರು. ಸರ್, ಸಿ ಬೆಂಗಳೂರು ಲಾಕ್ ಮಾಡಿ. ಈಗ ನೀವು 1,60,000 ಗೆದ್ದಿದ್ದೀರಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ 3,20,000ಕ್ಕೆ ನಿಮ್ಮ ಕ್ವಶನ್ ಹೀಗಿದೆ: ಕೆಂಪು ಕೋಟೆಯ ಮೇಲೆ ಪ್ರತಿ ವರ್ಷ ರಾಷ್ಟ್ರಧ್ವಜವನ್ನು ಹಾರಿಸುವವರು ಯಾರು? ನಿಮ್ಮ ಆಪ್ಷನ್ ಹೀಗಿದೆ: ಎ ರಾಷ್ಟ್ರಪತಿ, ಬಿ ಉಪರಾಷ್ಟ್ರಪತಿ, ಸಿ ಗೃಹ ಮಂತ್ರಿ, ಡಿ ಪ್ರಧಾನಮಂತ್ರಿ. ಸರ್, ಲೈಫ್ ಲೈನ್ ಉಪಯೋಗಿಸ್ತೀನಿ. ಈಗ ನಿಮ್ಮ ಹತ್ರ ಉಳಿದಿರೋದು ಒಂದೇ ಲೈಫ್ ಲೈನ್, ಅದು ಫೋನ್ ಟು ಫ್ರೆಂಡ್. ಫೋನ್ ಟು ಫ್ರೆಂಡ್ ಫ್ರೀಸ್ ಮಾಡಿ. ಸರ್, ನನ್ನ ಫ್ರೆಂಡ್ ಹೇಮಂತ್ಗೆ ಕಾಲ್ ಮಾಡಿ. ಹಲೋ ಹೇಮಂತ್ ಅವರೇ, ನಿಮ್ಮ ಫ್ರೆಂಡ್ ಅರವಿಂದ್ ಅವರು ಆರ್ಟ್ ಸೀಟಲ್ಲಿ ಕೂತಿದ್ದಾರೆ. ನೀವು ಪ್ರಶ್ನೆಗೆ ಉತ್ತರ ಕೊಟ್ಟರೆ 3,20,000ವನ್ನು ಅವ್ರು ಗೆಲ್ತಾರೆ. ಈಗ ನಿಮ್ಮ ಫ್ರೆಂಡಿನ ವಾಯ್ಸ್ ಕೇಳಿಸುತ್ತೆ ನೋಡಿ. ಹಲೋ ಹೇಮಂತ್, ಈ ಕೆಂಪು ಕೋಟೆಯ ಮೇಲೆ ಪ್ರತಿ ವರ್ಷ ರಾಷ್ಟ್ರಧ್ವಜವನ್ನು ಹಾರಿಸುವವರು ಯಾರು? ಎ ರಾಷ್ಟ್ರಪತಿ, ಬಿ ಉಪರಾಷ್ಟ್ರಪತಿ, ಸಿ ಗೃಹ ಮಂತ್ರಿ, ಡಿ ಪ್ರಧಾನಮಂತ್ರಿ. ಬೇಗ ಹೇಳಿ, ನಿಮ್ಮ ಟೈಮ್ ಓಡ್ತಾ ಇದೆ. ಸರ್, ಡಿ ಪ್ರಧಾನಮಂತ್ರಿ. ವೇಗವಾಗಿ ಉತ್ತರವನ್ನು ಕೊಟ್ಟಿದ್ದೀರಾ ಹೇಮಂತ್ ಅವರೇ. ಸರ್, ಡಿ ಪ್ರಧಾನಮಂತ್ರಿ ಸರಿಯಾದ ಉತ್ತರ. ನೀವು 3,20,000ವನ್ನು ಗೆದ್ದಿ. ಈಗ 6,40,000ಕ್ಕೆ ನಿಮ್ಮ ಮುಂದಿನ ಪ್ರಶ್ನೆ ಬರಲಿದೆ. ಈಗ ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು? ನಿಮ್ಮ ಆಪ್ಷನ್: ಎ ಥಾರ್ ಮರುಭೂಮಿ, ಬಿ ರಾನ್ ಆಫ್ ಕಚ್, ಸಿ ಕಲಾ ಡುಂಕರ್, ಡಿ ಸ್ಟಾರ್ ಗೇಜಿಂಗ್. ಸರ್, ಕ್ವಿಟ್ ಮಾಡ್ತೀನಿ. ಯಾಕೆ? ಈ ಕ್ವಶನ್ಗೆ ಆನ್ಸರ್ ಕೊಟ್ಟರೆ ನೀವು 6,40,000ವನ್ನು ಗೆಲ್ತಿರಲ್ಲ. ಸರ್, ನಾನು ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟಪಡಲ್ಲ. ಓಕೆ, ಈಗ ಇವರಂತೂ ಉತ್ತರವನ್ನು ಕೊಡೋಕ್ಕಾಗಲಿಲ್ಲ. ಈಗ ಸಬ್ಸ್ಕ್ರೈಬರ್ಗಳು ಉತ್ತರವನ್ನು ಕೊಡಿ. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟಿನ ಮುಖಾಂತರ ಕೊಡಿ. ಹೀಗೆ ಮತ್ತಷ್ಟು ವಿಡಿಯೋಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.
ನನ್ನ ಹೊಸ ಚಾನಲ್ಗೆ ಪ್ರೋತ್ಸಾಹ ನೀಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್.